ಈ ನಡುವೆ ಪಣತ್ತೂರಿನಲ್ಲಿ ಅಧಿಕಾರಿಗಳ ಮುಂದೆ ಸಿಎಂ ಸಿಟ್ಟನ್ನು ವ್ಯಕ್ತಪಡಿಸಿದಾರಂತೆ. ಯಾರ ವಿರುದ್ಧ ಅಂದರೆ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ಮೇಲೆ ಸಿಎಂ ಗರಂ ಆಗಿದ್ದಾರೆ. ನಾನು ಇಲ್ಲಿದ್ದೀನಿ, ನೀನು ಅಲ್ಲೇನು ಮಾಡ್ತಾ ಇದೀಯಾ ಅಂದರೆ ನನ್ನ ಜೊತೆ ಇರು ಅಂತ. ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ನೀರು ನಿಲ್ತಾ ಇರುತ್ತೆ ಅಂಡರ್ ಪಾಸ್ನಲ್ಲಿ, ಅದನ್ನು ಮೊದಲು ತೆರವು ಮಾಡಿ ಅಂತ ಸಿದ್ದರಾಮಯ್ಯನವರು ಅಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಸಿಎಂ DCM ವಿಸಿಟ್ ಸಂದರ್ಭದಲ್ಲಿ ಎಂಜಿನಿಯರ್ಸ್ ಮುಖ್ಯ ಇಂಜಿನಿಯರ್ಗಳು ಇರಬೇಕಲ್ಲ, ಅವರೇ ಬ್ರೀಫ್ ಮಾಡ್ತಾರೆ ಸಿಎಂಗೆ. ಓಕೆ, ಸಹಜ ಅಲ್ವಾ? ಸಿಎಂ ಇರಬೇಕಾದ್ರೆ ಸಿಎಂ ಜೊತೆನಲ್ಲೇ ಇಂಜಿನಿಯರ್ಸ್ಗಳು ಇರಬೇಕು. ಅದಕ್ಕೆ ನಾನು ಹೇಳಿದ್ದು ಅವರೇ ಬ್ರೀಫ್ ಮಾಡಬೇಕು ಅಂತ. ಸೊ ಪಣತ್ತೂರಿನಲ್ಲಿ ಮಹದೇವಪುರ ವಾರ್ಡ್ಗೆ ಬರುತ್ತೆ ಇದು. ಆ ಪಣತ್ತೂರಿನಲ್ಲಿ ಸಿಟ್ಟು ಮಾಡಿದ್ದಾರೆ. ಸಹಜವಾಗಿ ಇಂಜಿನಿಯರ್ಗಳ ಮೇಲೆ ಸಿಟ್ಟು ಮಾಡ್ಕೋಬೇಕಲ್ವಾ? ಜನ ಸಮಸ್ಯೆಗಳನ್ನ ಹೇಳ್ತಾ ಇದ್ದಂಗೆ ಇದಕ್ಕೆ ಯಾರು ಕಾರಣ? ಅವ್ರ ಕೆಲಸ ಏನು ಇಂಜಿನಿಯರ್ಗಳದು ವರ್ಷ ಪೂರ್ತಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಅಷ್ಟಕ್ಕೂ ಅಲ್ಲಿ ಏನು ಸಮಸ್ಯೆ ಆಗಿತ್ತು? ಸಮಸ್ಯೆಗೆ ಸಂಬಂಧಪಟ್ಟಂತೆ ಎಂಜಿನಿಯರ್ ಇರ್ಲಿಲ್ವಾ ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿ ಪಣತ್ತೂರಿನಲ್ಲಿ ರಸ್ತೆ ಅಗಲೀಕರಣ ಅಂದ್ರೆ ರೈಲ್ವೆ ಅಂಡರ್ ಬ್ರಿಡ್ಜ್ ಜೊತೆಗೆ ಒಂದ್ 3-4 ಪ್ರಾಪರ್ಟಿಗಳನ್ನ ತೆಗೆದು ಅಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಿದ್ರೆ ಮಾತ್ರ ಸುಲಲಿತವಾಗಿ ನೀರು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ರಸ್ತೆಯು ಕೂಡ ಅಗಲೀಕರಣ ಆಗುತ್ತೆ ಅನ್ನುವಂಥ ಸ್ಥಳ ಅದು. ಆ ಸ್ಥಳದಲ್ಲಿ ಅಲ್ಲಿನ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರು ಕೂಡ ಆಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಅವರು ಬಸ್ ಬಳಿಗೆ ಬಂದು ಸಮಸ್ಯೆನ ಹೇಳ್ಕೊಳ್ತಾ ಇರ್ತಾರೆ. ಅವಾಗ ಅಲ್ಲಿ ಚೀಫ್ ಇಂಜಿನಿಯರ್ ಮುಖ್ಯಮಂತ್ರಿಗಳು ಕರೀತಾರೆ. ಚೀಫ್ ಇಂಜಿನಿಯರ್ ಸ್ಥಳದಲ್ಲಿ ಇರಲ್ಲ, ಅಂದ್ರೆ ಅದೇ ಸ್ಥಳದ ಮತ್ತೊಂದು ಜಾಗದಲ್ಲಿ ಇರ್ತಾರೆ. ಅವರು ಆಗ ಸಚಿವಕ್ಕೆ ಮುಖ್ಯಮಂತ್ರಿಗಳು ಗರಂ ಆಗ್ತಾರೆ. ಅಂದ್ರೆ ನಾನ್ ಬಂದಾಗ ನೀವು ಇಲ್ಲಿ ಇರೋಲ್ವಾ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಸಂದರ್ಭದಲ್ಲಿ ಇರಬೇಕು ಅನ್ನುವಂತ ಸೂಚನೆ ಕೂಡ ಕೊಡ್ತಾರೆ. ಅಂದ್ರೆ ತಕ್ಷಣಕ್ಕೆ ಜನರ ಸಮಸ್ಯೆಗೆ ಪರಿಹಾರ ಸೂಚಿಸುವ ಸಂದರ್ಭದಲ್ಲಿ ತಕ್ಷಣಕ್ಕೆ ಚೀಫ್ ಇಂಜಿನಿಯರ್ ಸಿಗದೇ ಇರುವಂತ ಸಂದರ್ಭದಲ್ಲಿ ಸಹಜವಾಗಿ ಮುಖ್ಯಮಂತ್ರಿಗಳು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ಕೂಡ ನಡೀತು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಇಂಜಿನಿಯರ್ಸ್ ಇರಬೇಕು ಸಿಎಂ ಜೊತೆನಲ್ಲಿ. ಯಾಕೆಂದ್ರೆ ಟೆಕ್ನಿಕಲಿ ಎಕ್ಸ್ಪ್ಲೈನ್ ಮಾಡಬೇಕಾದವ್ರು ಅವರೇನೆ. ಯಾಕೆ ನೀರು ನಿಲ್ತಾ ಇದೆ, ಯಾಕೆ ನೀರು ಸರಾಗವಾಗಿ ಹರ್ಕೊಂಡು ಹೋಗ್ತಿಲ್ಲ, ಏನು ಮಾಡಬೇಕು, ಅದಕ್ಕೆ ಪರಿಹಾರ ಏನು ಎಲ್ಲ ಅವ್ರು ಹೇಳಬೇಕು. ಸಿ ಎಂಗೆ ಹೆಂಗೆ ಗೊತ್ತಿರುತ್ತೆ? ಅವರೇ ಇಲ್ಲ ಅಂದರೆ ನ್ಯಾಚುರಲಿ ಬೈತಾರೆ.